ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪಾಲಕ್ ಪುಲಾವ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಬಿಕಾಸ್ ಎಲ್ಲರೂ ಮಾಡುವಂಥ ಅಡುಗೆ ಶೈಲಿ ವಿಭಿನ್ನವಾಗಿಯೇ ಇರ್ತೈತಿ. ಇದನ್ನು ನಾವು ಮಾಡೋ ಶೈಲಿ ಒಳಗೆ ನಾನು ಇವತ್ತು ತೋರ್ಸತ್ತೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮುದ್ದೆಗೆ ನಾನು ಇಲ್ಲಿ ಒಂದು ಕಟ್ಟಷ್ಟು ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡಿನಿ. ಆಮೇಲೆ ಇದಕ್ಕೆ ರುಬ್ಬೋದಕ್ಕೆ ಮಿಕ್ಸರ್ ಜಾರ್ ಒಳಗೆ ಒಂದು ಕಟ್ಟಷ್ಟು ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಳ್ತೀನಿ. ಪಾಲಕ್ ಸೊಪ್ಪನ್ನ ನೀವು ರೈಸ್ನ ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ಹಾಕಿದ್ರು ಅಷ್ಟು ಟೇಸ್ಟಿಯಾಗೇ ಇರ್ತೈತಿ. ಇದಕ್ಕೆ ನಾನು ಇಲ್ಲಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಅದಾದಮೇಲೆ ಒಂದು ಟೊಮ್ಯಾಟೊ, ಆಮೇಲೆ ಒಂದು 10ರಿಂದ 11 ಹೆಸರಷ್ಟು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, 1-2 ಇಂಚಷ್ಟು ಶುಂಠಿನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ರುಬ್ಬುವಾಗ ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರನ್ನು ಹಾಕೋಬೇಕು. ಇದಕ್ಕೆ ಕೋಲ್ಡ್ ನೀರು ಹಾಕೋದ್ರಿಂದ ಈ ಥರ ನಾವು ರುಬ್ಕೊಳ್ಳೋದ್ರಿಂದ ಇದನ್ನು ನಾವು ಕೋಲ್ಡ್ ನೀರು ಹಾಕೋದ್ರಿಂದ ಇದು ಇಷ್ಟು ಗ್ರೀನಾಗೇ ಇರ್ತೈತಿ. ಇದ್ರ ಕಪ್ಪಾಗೋದಿಲ್ಲ. ಇದನ್ನು ರುಬ್ಕೊಳ್ಳೋವಾಗ ಬೇಕು ಅಂತಂದ್ರೆ ಪುದೀನ ಹಾಕ್ಬೋದು. ಬಟ್ ನಾವು ಪುದೀನ ಹಾಕೋದ್ರಿಂದ ಪುದೀನದು ಮೇನಾಗಿ ಅದರ ಫ್ಲೇವರ್ ಡಾಮಿನೇಟ್ ಆಗ್ತೈತಿ. ಅದಕ್ಕೆ ನಾನು ಇಲ್ಲಿ ಅದನ್ನು ಹಾಕಿಲ್ಲ. ನಾವು ಪಾಲಕ್ ಪುಲಾವ್ ಮಾಡೋದ್ರಿಂದ ಪಾಲಕ್ ಸೊಪ್ಪಿಂದು ಫ್ಲೇವರ್ ಡಾಮಿನೇಟ್ ಆಗಬೇಕು ಅಂತೇಳಿ ನಾನು ಹಾಕಿಲ್ಲ. ಇವಾಗ ಒಂದು ಕುಕ್ಕರಿಗೆ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ 1-2 ಸ್ಪೂನಷ್ಟು ನಾವಿಲ್ಲಿ ತುಪ್ಪನ ಹಾಕೋಬೇಕು. ಇದಕ್ಕೆ ಒಂದು ಪುಲಾವ್ ಎಲೆ, 8ರಿಂದ 10 ಕಾಳಷ್ಟು ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಸಣ್ಣ ಪೀಸಷ್ಟು ಚಕ್ಕೆ, ಒಂದು 4 ಲವಂಗ, 2ರಿಂದ 3 ಹಸಿಮೆಣಸಿನ್ಕಾಯಿ, ಆಮೇಲೆ 2ರಿಂದ 3 ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು. ಇದಕ್ಕೆ ನಾ ಇಲ್ಲಿ ಸ್ವಲ್ಪ ಒಂದು 8ರಿಂದ 10 ಎಲೆಯಷ್ಟು ಮಾತ್ರ ಪುದೀನಾನ ಹಾಕ್ಕೊಳತ್ತೀನಿ. ಈ ರೀತಿ ಹಾಕೋದ್ರಿಂದ ಅಷ್ಟಾಗಿ ಫ್ಲೇವರ್ ಡಾಮಿನೇಟ್ ಆಗೋದಿಲ್ಲ. ಅದಕ್ಕೆ ನಾ ಇಲ್ಲಿ ಒಂದು ಎಲೆಗಳನ್ನು ಮಾತ್ರ ಹಾಕ್ಕೊಂಡಿನಿ. ಇದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಳತ್ತೀನಿ. ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಆಮೇಲೆ ಒಂದು ಸ್ವಲ್ಪ ಕಾಲಿಫ್ಲವರ್ನ ಹಾಕೋಬೇಕು. ಅದಾದಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ, ಅದಾದಮೇಲೆ ಒಂದು 2ರಷ್ಟು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಆಮೇಲೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಳತ್ತೀನಿ. ನಾವು ಆಲ್ರೆಡಿ ರುಬ್ಬೋದಕ್ಕೆ ಒಂದು ಹಾಕಿರ್ತೀವಿ. ನಾನು ಇಲ್ಲಿ ಇನ್ನೊಂದು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳತ್ತೀನಿ. ಈ ಎಲ್ಲನೂ ವೆಜಿಟೇಬಲ್ಸ್ ಹಾಕಿರೋದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂತಂದರೆ ನಿಮಗೆ ಇಷ್ಟ ಇರೋವಂಥ ವೆಜಿಟೇಬಲ್ಸನ್ನು ಹಾಕೊಂಡು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನ ಹಾಕಿ ಇದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಇದು ಚೆನ್ನಾಗಿ ಕುದಿ ಬಂದಮ್ಯಾಗ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ 1 ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲಾನ ಹಾಕೋಬೇಕು. ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇವಾಗ ನಾನು ಇಲ್ಲಿ 1 ಕಪ್ಪಷ್ಟು ಆಲ್ರೆಡಿ ತೊಳೆದಿಟ್ಕೊಂಡಿರುವಂಥ ರೈಸನ್ನು ಹಾಕ್ಕೊಳತ್ತೀನಿ. ಇದಕ್ಕೆ ನೀವು ಯಾವುದಾದ್ರೂ ರೈಸನ್ನು ಬಳಸ್ಬೋದು. ನಾ ಇಲ್ಲಿ ಇದಕ್ಕೆ ಜೀರಾ ರೈಸನ್ನು ತೊಗೊಂಡಿನಿ. ಇವಾಗ ಇದಕ್ಕೆ 1 ಕಪ್ ರೈಸ್ಗೆ 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಇದಕ್ಕೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ, ಬಾಸ್ಮತಿ ಎಲೆನ ಇದು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮ್ಯಾಗ ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ 2ರಿಂದ 3 ವಿಷಲ್ನ ಹಾಕಿಸ್ಕೊಂಡ್ರೆ ಆಯಿತು. ಸಖತ್ ಟೇಸ್ಟಿಯಾಗಿರುವಂಥ ಪಾಲಕ್ ಪುಲಾವ್ ರೆಡಿಯಾಗಿರ್ತೈತಿ. ಪಾಲಕ್ ಸೊಪ್ಪೊಳಗೆ ಅತಿ ಹೆಚ್ಚು ಐರನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಮ್ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ, ಕೆ ಇರೋದ್ರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕಾಗಿರ್ಬೋದು, ಅಥವಾ ನಮ್ಮ ಬೋನ್ಸ್ಗಳ ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ನಮ್ಮ ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ ಆಗಿರ್ಬೋದು ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಡೈಲಿ ತಿನ್ನೋದ್ರಿಂದ
ನಮ್ಮ ಹಾರ್ಟ್ ಹೆಲ್ತ್ಗಾಗಿರ್ಬೋದು ಅಥವಾ ಇದು ವೆಯ್ಟ್ ಲಾಸ್ಗಾಗಿರ್ಬೋದು, ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಈ ಥರ ಒಂದು ಪಾಲಕ್ ಪುಲಾವ್ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂದು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ.